ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ನಮ್ಮ ತೋಟದಿಂದ ಕೆಲವು ಫ್ರೂಟ್ಸ್ಗಳನ್ನು ಮನೆಗೆ ಕುಯ್ಕೊಂಡು ಬಂದಿದ್ದೇವೆ. ಏನೆಲ್ಲ ಫ್ರೂಟ್ಸ್ ಇದೆ, ಏನೆಲ್ಲ ಕುಯ್ಕೊಂಡು ಬಂದಿದ್ದೇವೆ ಎಲ್ಲವನ್ನು ನಾನು ವಿಡಿಯೋ ಮೂಲಕ ತೋರಿಸೋಣ ಅಂತ, ಶೇರ್ ಮಾಡೋಣ, ನಿಮಗೆ ಕೂಡ ತೋರಿಸಿದಾಗೆ ಆಗುತ್ತೆ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಏನೆಲ್ಲ ಫ್ರೂಟ್ಸ್ ನಾನು ನಮ್ಮ ತೋಟದಿಂದ ಕುಯ್ಕೊಂಡು ಬಂದಿದ್ದೇವೆ, ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಫಸ್ಟ್ ನೋಡಿ, ಬಟರ್ ಫ್ರೂಟ್ ಎಷ್ಟು ನ್ಯಾಚುರಲ್ ಆಗಿದೆ. ಬಟ್ ಇದು ನಮ್ಮ ಮನೆಯಲ್ಲಿ ಆದದ್ದಲ್ಲ, ಎಲ್ಲಿ ಆದದ್ದು ಅಂತ ಹೇಳ್ತೇನೆ. ಬನ್ನಿ ಹಾಗಾದರೆ ಫುಲ್ ವಿಡಿಯೋವನ್ನು ನೋಡೋಣ. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಹಣ್ಣುಗಳನ್ನು ನಾವು ಕುಯ್ಕೊಂಡು ಬಂದಿದ್ದೇವೆ. ಹಲಸಿನ ಹಣ್ಣಿದೆ, ನೆಕ್ಸ್ಟ್ ಮಾವಿನ ಹಣ್ಣು ಕೂಡ ಇದೆ. ನಾವು ಪೇಟೆಯಿಂದ ತೊಗೊಂಡು ಬಂದರೆ ಯಾವ ಥರ ಟೇಸ್ಟ್ ಇರುತ್ತೆ ನೋಡಿ, ಅದೇ ಟೇಸ್ಟ್ ಇದು ಕೂಡ. 5 ಡೇಸ್ ಕಳೆದ ಮೇಲೆ ಹಣ್ಣಾಗಿತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ಮುಸುಂಬಿ ಇದೆ, ಸ್ವಲ್ಪ ಹುಳಿ ಇತ್ತು, ಬಟ್ ನ್ಯಾಚುರಲ್ ನಮ್ಮ ತೋಟದಲ್ಲಿ ಆದಲ್ವಾ, ಚೆನ್ನಾಗಿತ್ತು ಅದು ಕೂಡ. ನೆಕ್ಸ್ಟ್ ಇಲ್ಲಿ ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟ್ ಇದು ನಮ್ಮ ತೋಟದಲ್ಲಿ ಆದಲ್ಲ, ನಮ್ಮ ತೋಟದಲ್ಲಿ ಗಿಡ ಇದೆ, ಬಟ್ ಇದು ನಾವು ಅತ್ತಿಗೆಯ ಮನೆಯಿಂದ ತಗೊಂಡು ಬಂದ್ವಿ. ಅದು ತುಂಬ ಟೇಸ್ಟ್ ಇತ್ತು ಮಾತ್ರ. ಬಟರ್ ಫ್ರೂಟ್ ನ್ಯಾಚುರಲ್ ಆಗಿತ್ತು, ದೊಡ್ಡದಾಗಿತ್ತು. ನಾನು ಶೇಕ್ ಎಲ್ಲ ಮಾಡ್ಕೊಂಡು ಕುಡಿದ್ವಿ, ಅದನ್ನು ಹೆಲ್ತಿಗೆ ತುಂಬ ಒಳ್ಳೆಯದು ಕೂಡ. ನೆಕ್ಸ್ಟ್ ಹಸ್ಬೆಂಡ್ನ ಮನೆಗೆ ಹೋದಾಗ ಎಲ್ಲ ಫ್ರೂಟ್ಸ್ ಗಿಡಗಳನ್ನು ಒಮ್ಮೆ ಶೂಟ್ ಮಾಡಿ ತೋರಿಸ್ತೇನೆ ನಾನು, ಏನೆಲ್ಲ ಫ್ರೂಟ್ಸ್ ಇದೆ. ಬೇರೆ ಬೇರೆ ಫ್ರೂಟ್ಸ್, ಚಿಕ್ಕು ಇದೆ, ಆಮೇಲೆ ರಂಬೂಟಾನ್ ಇದೆ, ಪೈನಾಪಲ್ ಇದೆ, ಎಲ್ಲ ಹಣ್ಣುಗಳಿವೆ, ತೋರಿಸ್ತೇನೆ ನಾನು. ನೆಕ್ಸ್ಟ್ ಹೋದಾಗ ವಿಡಿಯೋ ಹಾಕ್ತೇನೆ. ನೆಕ್ಸ್ಟ್ ಹಾಗಿದ್ರೆ ನಾವು ಎಲ್ಲಿಗೆ ಹೋಗಿದ್ವಿ ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇನೆ, ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾವು ಚಾರ್ಲಿ ಮೂವಿ ನೋಡೋಕ್ಕೆ ಹೋಗಿದ್ವಿ. ನಮ್ಮ ಆಫೀಸ್ ಅಕ್ಕ ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಆಮೇಲೆ ಅವರ ಹಸ್ಬೆಂಡ್ ಮತ್ತು ನಾನು ಹೋಗಿದ್ವಿ. ತುಂಬ ಜನ ಸೇರಿದ್ರು. ಲೇಟ್ ಪೋಸ್ಟ್ ಮಾಡ್ತಾ ಇದ್ದೇನೆ, ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಇಲ್ಲ, ಹಾಗಾಗಿ ನಾನು ಲೇಟ್ ಪೋಸ್ಟ್ ಮಾಡ್ತಾ ಇದ್ದೇನೆ, ನೋಡ್ತಾ ಇರ್ಬೋದು ನೀವು. ತುಂಬ ಜನ ಸೇರಿದ್ರು ಫಿಲ್ಮಿಗೆ. ಚಾರ್ಲಿ ಫಿಲ್ಮ್ ತುಂಬ ಫೇಮಸ್ ಆಗಿತ್ತಲ್ವ, ತುಂಬ ಜನ ಸೇರಿದ್ರು. ತುಂಬ ಚೆನ್ನಾಗಿ ಕೂಡ ಇತ್ತು, ತುಂಬ ಎಮೋಷ್ನಲ್ ಆಗುತ್ತೆ ಫಿಲ್ಮ್ ಮಾತ್ರ. ತುಂಬ ಇಷ್ಟ ಆಯಿತು ಫಿಲ್ಮ್ ಕೂಡ, ಸ್ಟೋರಿ ಕೂಡ. ಇದು ನನ್ನ ಫ್ರೆಂಡ್ ಬಂದಿದ್ಲು ಮನೆಗೆ. ಅವಳು ಇವಾಗ ಪ್ರೆಗ್ನೆಂಟ್, ಹಾಗಾಗಿ ನಾನು ಮನೆಗೆ ಇನ್ವೈಟ್ ಮಾಡಿದ್ದೆ. ಕಾಲೇಜ್ ಡೇಸಲ್ಲೆಲ್ಲ ಬರ್ತಾ ಇದ್ಲು, ನಿಲ್ತಾ ಇದ್ಲು, ಬಟ್ ಇವಾಗ ಟೈಮ್ ಇಲ್ಲ, ಅವಳು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ವೀಕ್ ಆಫ್ ಇರೋ ದಿನ ನಾನು ಮನೆಗೆ ಇನ್ವೈಟ್ ಮಾಡಿದ್ದೆ. ಅವಳು ಚಿಕನ್ ಏನೂ ತಿನ್ನೋದಿಲ್ಲ ಅಂತ ಹೇಳಿದ್ಲು, ಹಾಗಾಗಿ ನಾನು ಫಿಶ್, ಆಮೇಲೆ ಎಗ್, ಆಮೇಲೆ ಕ್ಯಾರೆಟ್ ಪಾಯಸ, ಆಮೇಲೆ ಗೀ ರೈಸ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ, ನೋಡ್ತಾ ಇರ್ಬೋದು ಕ್ಯಾರೆಟ್ ಪಾಯಸ ಎಲ್ಲ. ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ ಮತ್ತು ಅವಳ ಹಸ್ಬೆಂಡ್. ಅವರು ಬಂದು ಬಿಟ್ಟು ಹೋದ್ರು ಅವಳನ್ನ. ಅವಳು ನೆಕ್ಸ್ಟ್ ಡೇ ಹೋದ್ಲು, ಸ್ಟೇ ಆಗಿದ್ಲು ಮನೆಯಲ್ಲಿ. ನೋಡಿ ಇವಳೇ, ನಾವು 8th ಸ್ಟ್ಯಾಂಡರ್ಡ್ನಿಂದ ನಮ್ಮ ಡಿಗ್ರಿ ಮುಗಿಯೋ ತನಕ ಒಟ್ಟಿಗೆ ಇದ್ವಿ ನಾವು. ಆಮೇಲೆ ಜಾಬ್ ಕೂಡ ಒಟ್ಟಿಗೆ ಮಾಡಿದ್ದು. ಆಮೇಲೆ ನಂದು ಮ್ಯಾರೇಜ್ ಆಯಿತು. ನೆಕ್ಸ್ಟ್ ಅವಳು ಬೆಂಗಳೂರಿಗೆ ಹೋದಳು, ಅಲ್ಲಿ ಕೂಡ ಜಾಬ್ ಮಾಡ್ತಾ ಇದ್ಲು ಮೀಡಿಯಾದಲ್ಲಿ. ನೆಕ್ಸ್ಟ್ ಅವಳದು ಕೂಡ ಮ್ಯಾರೇಜ್ ಆಯಿತು, ಊರಿನಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾಳೆ. ಪ್ರೆಗ್ನೆಂಟ್ ಕೂಡ ಇವಾಗ. ಶಿಲ್ಪ ಅಂತ ನನ್ನ ಫ್ರೆಂಡ. ಇದಾಗಿತ್ತು ಇವತ್ತಿನ ಪುಟಾಣಿ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಮುಂದಕ್ಕೆ ಹೊಸ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ನಿಮ್ಮ ಸಹಕಾರ ಅಗತ್ಯ. ಥ್ಯಾಂಕ್ ಯು.